ಗಲಾಟೆ ಬಿಡಿಸಲು ಬಂದ ಪತ್ನಿಯನ್ನೇ ಥಳಿಸಿದ ಪತಿ. ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಇದೇನಾಗಿ ಬಿಡಿತು. ಬಸ್ ಸೀಟ್ ಹಿಡಿಯುವ ವಿಚಾರಕ್ಕೆ ಇಬ್ರು ಪ್ರಯಾಣಿಕರ ಮಧ್ಯೆ ಅದೆಂತ ಗಲಾಟೆ ನಡೆದಿದೆ ಅಂತ ನೋಡ್ಕೊಂಡು ಬನ್ನಿ. ಈ ಫ್ರೀ ಬಸ್ ಆದಾಗಿರ್ಲಿಂದಲೂ ಇಂಥ ಗಲಾಟೆಗಳು ಹಲವು ಕಡೆ ನಡೆಯುತ್ತಲೇ ಇವೆ ಕಣ್ರಿ. ಇದೀಗ ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣದಲ್ಲೂ ಇಂಥದ್ದೇ ಗಲಾಟೆ ನಡೆದು ಹೋಗಿದೆ. ಸೀಟು ಹಿಡಿಯುವ ವಿಚಾರಕ್ಕೆ ನಡೆದ ವಾಗ್ವಾದ. ಜಗಳ ಬಿಡಿಸೋಕೆ ಮುಂದಾಗಿದ್ದ ಪತ್ನಿಗೆ ಬಿದ್ದ ಏಟು. ಅಂದಾಗೆ ಇದು ಸೀಟು ಹಿಡಿಯುವ ವಿಚಾರಕ್ಕೆ ಇಬ್ರು ನಡುವೆ ಜಗಳ ನಡೆದೋಗಿದೆ. ಬೆಳಗಾವಿಯಿಂದ ಬೈಲೊಂಗಲಕ್ಕೆ ಹೊರಟಿದ್ದ ಬಸ್ ಕಣ್ರಿ ಇದು. ಚಿಕ್ಕ ಮಕ್ಕಳ ಸಲುವಾಗಿ ಮೊದಲೇ ಬ್ಯಾಗ್ ಇಟ್ಟು ಸೀಟು ಹಿಡಿಯಲಾಗಿತ್ತು. ಆದ್ರೆ ಬ್ಯಾಗ್ ತೆಗೆದು ಬೇರೆಯವರು ಕುಳಿತುಕೊಂಡ್ಬಿಟ್ಟಿದ್ರು ನೋಡಿ. ಇದಕ್ಕೆ ಇಬ್ಬರು ಪ್ರಯಾಣಿಕರ ಮಧ್ಯೆ ವಾಗ್ವಾದ ನಡೆದು ಗಲಾಟಕ್ಕೆ ಕಾರಣವಾಗಿದೆ. ಮಕ್ಕಳನ್ನ ಹಿಡ್ಕೊಂಡು ನಿಂತಿರುವ ಪ್ರಯಾಣಿಕರು ಜಾಗಕ್ಕೆ ಗಲಾಟೆ ಮಾಡ್ತಾ ಇದ್ರು. ಆದ್ರೆ ಎಲ್ಲರೂ ಜಗಳ ಬಿಡಿಸೋದು ಬಿಟ್ಟು ತಮಾಷೆ ನೋಡೋರೆ ಹೆಚ್ಚಾಗಿದ್ರು ಕಣ್ರಿ. ಅಟ್ಲೀಸ್ಟ್ ಮಕ್ಕಳಿವೆ ಅಂತಾನು ಬೇರೆಯವರು ಜಾಗವನ್ನ ಬಿಟ್ಟು ಕೊಡ್ಲಿಲ್ಲ. ಇಬ್ಬರ ಪ್ರಯಾಣಿಕರ ಮಧ್ಯೆ ವಾಗ್ವಾದ ತಾರಕಕ್ಕೆ ಏರುತ್ತಲೇ ಹೋಯ್ತು. ಕೊನೆಗೆ ಜಗಳ ಬಿಡಿಸೋಕೆ ಬಂದ ಪತ್ನಿಯ ಕಪಾಳಕ್ಕೆ ಗಂಡ ಕಪಾಳ ಮೋಕ್ಷ ಮಾಡಿದ್ದಾನೆ. ಮಾರ್ಕೆಟ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಗಲಾಟೆ ನಡೆದಿದೆ. ಕೊನೆಗೆ ಬಸ್ ನಿರ್ವಾಹಕ ಮತ್ತು ಚಾಲಕ ಬೈದು ಜಗಳವನ್ನ ಶಾಂತ ಮಾಡಿದ್ದಾರೆ. ಬಿಗ್ ಟಿವಿ ಕರ್ನಾಟಕ, ಬೆಳಗಾವಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.